ಅಂಡರ್ಟೇಕರ್ ಯಾರಿಗೆ ತಾನೇ ಗೊತ್ತಿಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಅಂಡರ್ಟೇಕರ್ ಬಗ್ಗೆ ನಂಬಿದ್ದ 5 ಸುಳ್ಳುಗಳು ಇಲ್ಲಿದೆ ನೋಡಿ. ಸುಳ್ಳು ನಂಬರ್ 1, ಅಂಡರ್ಟೇಕರ್ ರಿಂಗ್ನಲ್ಲಿ ಬರ್ತಿದ್ದಂತೆ ಡೆಡ್ ಮ್ಯಾನ್ ವಾಕಿಂಗ್ ಅನ್ನೋ ವಾಯ್ಸ್ ಬರೋದು. ಹಾಗೆ WWE ಆತ ಸಾಯುವ ಹಲವು ಪ್ರಸಂಗಗಳು ಬಂದು ಕೆಲವು ತಿಂಗಳುಗಳ ನಂತರ ಆತನಿಗೆ ಮರುಜನ್ಮದಿಂದ ಮತ್ತೆ WWE ಪ್ರವೇಶ. ಒಟ್ನಲ್ಲಿ ಅಂಡರ್ಟೇಕರ್ಗೆ 7 ಜನ್ಮ. ಆತ ನಿಜಕ್ಕೂ ಸತ್ತು ಹುಟ್ಟಿದ್ದ ಅನ್ನೋದೇ ನಮ್ಮ ಜೀವನದ ಅತಿ ದೊಡ್ಡ ಸುಳ್ಳು. ಸುಳ್ಳು ನಂಬರ್ 2, ಕೇನ್ ಹಾಗೂ ಅಂಡರ್ಟೇಕರ್ ಇಬ್ಬರು ಅಣ್ಣ ತಮ್ಮದಿರು ಅನ್ನೋದು ಇನ್ನೊಂದು ಬಹುದೊಡ್ಡ ಸುಳ್ಳು. ಇಬ್ಬರ ಎತ್ತರ ಗಾತ್ರ ಹೋಲಿಕೆ ಇದ್ದ ಕಾರಣ WWE ಅಂಡರ್ಟೇಕರ್ ಸ್ಟೋರಿಯನ್ನ ಕೇನ್ಗೆ ಎಂಟ್ರಿ ಕೊಡ್ತಾರೆ. ಆದರೆ ನಾವು ಇವರನ್ನ ಅಣ್ಣ ತಮ್ಮ ಅಂದ್ಕೊಂಡಿದ್ವಿ. ಮಜಾ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇನ್ನೂ ಕೆಲವರು ಇದನ್ನ ಸತ್ಯ ಅಂತಾನೆ ಅಂದ್ಕೊಂಡಿದ್ದಾರೆ. ಸುಳ್ಳು ನಂಬರ್ 3, ಪಾಲ್ ಬೇರರ್. ಈತನ ಹೆಸರು ಯಾರಿಗೂ ಗೊತ್ತಿಲ್ಲ, ಆದರೆ ಈತನ ಮುಖ ಎಲ್ಲರಿಗೂ ಗೊತ್ತಿದೆ. ಅಂಡರ್ಟೇಕರ್ ಮ್ಯಾಚ್ ನಡೆಯುವಾಗ ಈತ ಕೈಯಲ್ಲಿ ಚಿತಾಭಸ್ಮ ತುಂಬುವಂತಹ ಪಾತ್ರೆಯನ್ನ ಕೈಲಿ ಹಿಡಿದು ಓಡಾಡ್ತಿದ್ದ. ನಾವು ಅದರಲ್ಲಿ ಅಂಡರ್ಟೇಕರ್ ಆತ್ಮ ಇದೆ ಅಂತ ನಂಬಿದ್ದು. ಸುಳ್ಳು ನಂಬರ್ 4, ಒಬ್ಬ ಅಲ್ಲ ಹಲವಾರು ಅಂಡರ್ಟೇಕರ್ಗಳಿದ್ದಾರೆ ಅಂತ ನಂಬಿದ್ದ ಜನರೇಷನ್ ನಮ್ದು. 90ರ ಕಿಡ್ಸ್ ಅಂದ್ರೆ ಹಂಗೆ ಮುಗ್ಧ ಮನಸ್ಸಿನ ಮಕ್ಕಳು. ತುಂಬಾ ಜನ ಅಂಡರ್ಟೇಕರ್ ಇದ್ದಾರೆ, ಅವರೆಲ್ಲ 2-3 ಕಡೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ ಅಂತ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ WWE ನೋಡಿ ಬೆಳೆದವರು. ಇವತ್ತು ಯಾವುದೇ ವಿಷಯ ಇದ್ರೂ ಸತ್ಯ ಸುಳ್ಳು ಯಾವುದು ಅಂತ ಇಂಟರ್ನೆಟ್ನಲ್ಲಿ ನೋಡಿ ತಿಳ್ಕೊತೀವಿ. ಆದರೆ 1990, 2000 ಹೀಗಿರಲಿಲ್ಲ. ಎಷ್ಟೋ ಸುಳ್ಳನ್ನೇ ಸತ್ಯ ಅಂತ ನಂಬಿದ್ದ ಜನರೇಷನ್ ನಮ್ಮದು. ಆ ಸುಳ್ಳುಗಳನ್ನು ನಂಬಿದವರಲ್ಲೇ ಒಂದು ಖುಷಿ ಇತ್ತು. ಇಂದಿಗೂ ಅದೆಲ್ಲ ಸುಳ್ಳು ಅಂತ ಗೊತ್ತಿದ್ರೂ ನಮಗೆ ನಗು ಬರಲ್ಲ, ಅದರಲ್ಲೊಂಥರ ಖುಷಿನೇ ಇದೆ. ಅದು ಸುಳ್ಳು ಅಂತ ಗೊತ್ತಿದ್ರೂ ಈಗಲೂ ನೋಡ್ತೀವಿ. ಇಂಥ ಹಲವು ಸುಳ್ಳುಗಳಲ್ಲಿ WWE ಅದರ ಸಿಂಹಪಾಲು ಪಡೆದಿದೆ. ನೋಡಿದ್ರಲ್ಲ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಈ ರೀತಿ ಸುಳ್ಳುಗಳು ನೆನಪಾದರೆ ಕಮೆಂಟ್ ಮಾಡಿ.